ಭಾಳ ಉಪಯುಕ್ತವಾದ ವಿಡಿಯೋ ವೀಕ್ಷಕರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವರ್ಷ 2026ರ ಧನುಸ್ಸು ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. ಜನವರಿ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಅತಿ ಉತ್ತಮವಾದಂತಹ ಜೀವನ, ಅಮೋಘವಾದಂತಹ ಜೀವನ ಸಿಗುತ್ತೆ. ಹೆಚ್ಚು ಗೌರವ ಪ್ರಾಪ್ತಿಯಾಗುತ್ತೆ. ನಿಮಗೆ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ. ಹೊಸ ವಿಷಯದ ಕಡೆಗೆ ಸ್ವಲ್ಪ ಗಮನ ಕೊಡಿ. ಸಾಲ ಯಾರಿಗಾದ್ರು ಕೊಟ್ಟರೆ ಅದು ಹಿಂತಿರುಗಿ ಬರೋದಿಲ್ಲ. ಜೊತೆಗೆ ನೀವು ಸಹ ಯಾರಿಂದಲೂ ಸಾಲವನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಅದು ತೀರಿಸಲಿಕ್ಕೆ ತುಂಬ ಕಷ್ಟ ಆಗಬಹುದು. ಅತಿ ಉತ್ತಮವಾದಂತಹ ಬಂಧು ಬಾಂಧವರ, ಸ್ನೇಹಿತರ ಹಾಗೂ ಕುಟುಂಬದವರ ಸಾಂಗತ್ಯ ನಿಮಗೆ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಣದ ಹರಿವು ಅತಿ ಅದ್ಭುತವಾಗಿ ಇರುತ್ತೆ. ಹಿಂದೆ ನೀವು ಏನಾದರೂ ಹೂಡಿಕೆಗಳನ್ನು ಮಾಡ್ತಿದ್ರೆ ಅದರ ರಿಟರ್ನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಾಮಾಜಿಕವಾಗಿ ಅತಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡಿತೀರಾ, ಗೌರವ ಸ್ಥಾನಮಾನಗಳು ಬರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದಂತಹ ವಿಚಾರ ಅಂದರೆ ಆರೋಗ್ಯ. ಸ್ವತಃ ಹಾಗೂ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ವಿಚಾರ ಮಾಡಲೇಬೇಕು. ಚಿಕ್ಕದಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿದರೆ ಅದು ಮುಂದೆ ದೊಡ್ಡ ಗಂಭೀರ ಕಾಯಿಲೆಯಾಗಿ ಬರ್ತಕ್ಕಂಥದ್ದು, ಅಥವಾ ನಿಮಗೆ ಸ್ವಲ್ಪ ಆರ್ಥಿಕವಾದ ಹೊಡೆತವನ್ನು ಕೊಡ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಮನೆಯಲ್ಲಿರ್ತಕ್ಕಂಥ ಹದಿಹರೆಯದ ಮಕ್ಕಳು ಜಾಲತಾಣದಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಲೇಬೇಕಾಗುತ್ತೆ. ಇದು ತುಂಬ ಮಾರಕವಾಗಿ ಪರಿಣಮಿಸ್ತಕ್ಕಂಥ ಸಂದರ್ಭಗಳು ಬರಬಹುದು ಜನವರಿ ತಿಂಗಳಲ್ಲಿ. ಉಳಿದ ಹಾಗೆ ಎಲ್ಲ ವ್ಯವಹಾರಗಳಲ್ಲಿ ಸ್ವಲ್ಪ ತಾಳ್ಮೆ, ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದ್ದೇ ಆದರೆ ಯಾವುದೇ ಥರದ ತೊಂದರೆಗಳು ನಿಮಗೆ ಬರೋದಿಲ್ಲ. ಜನವರಿ ತಿಂಗಳು ಅತಿ ಉತ್ತಮವಾಗಿ ಸಾಬೀತಾಗುತ್ತೆ. ಫೆಬ್ರವರಿ ತಿಂಗಳು ಸಹ ಒಂದು ಅತಿ ಉತ್ತಮವಾದ ತಿಂಗಳು ನಿಮ್ಮ ಪಾಲಿಗೆ. ಉದ್ಯೋಗದಲ್ಲಿ ನೀವೇನಾದರೂ ವ್ಯತ್ಯಾಸ ಮಾಡಬೇಕು ಅಂದರೆ ಬೇರೆ ಕಡೆಯಲ್ಲಿ ಹೋಗಬೇಕು, ಬದಲಾವಣೆ ಮಾಡಬೇಕು, ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೊಡಕ್ಟಿವಿಟಿಯನ್ನು ಮಾಡಬೇಕು ಅನ್ನುವಂತಹ ಭಾವನೆ ಏನಾದರೂ ಇದ್ದರೆ, ಅಥವಾ ಪ್ಲ್ಯಾನ್ ಏನಾದರೂ ನೀವು ಮಾಡಿದಿದ್ರೆ ಈ ತಿಂಗಳಲ್ಲಿ ಅತಿ ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ. ಇದರ ಕಡೆ ನೀವು ಗಮನವನ್ನು ವಹಿಸ್ಬೋದು. ಮಾನಸಿಕ, ದೈಹಿಕ ಆಲಸ್ಯವನ್ನು ಈ ತಿಂಗಳಲ್ಲಿ ನೀವು ಬಿಡಬೇಕಾಗುತ್ತೆ. ಇಲ್ಲ ಅಂದರೆ ಮಾಡ್ತಕ್ಕಂಥ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಈಡೇರಬಹುದು. ಸ್ವಲ್ಪ ಶಿಸ್ತಿನ ಜೀವನವನ್ನು ನಡೆಸಬೇಕು. ಬೇಕಾಬಿಟ್ಟು ಇರೋದನ್ನು ಸ್ವಲ್ಪ ನಿಲ್ಲಿಸಿ. ಯಾಕಂದರೆ ನಿಮ್ಮನ್ನು ಗಮನಿಸುವವರು ಸಾಕಷ್ಟು ಜನ ಇರ್ತಾರೆ, ನಿಮ್ಮನ್ನು ಅನುಸರಿಸುವವರು ಸಹ ಬಹಳಷ್ಟು ಜನ ಇರ್ತಾರೆ. ನೀವು ಇಡ್ತಕ್ಕಂತಹ ಒಂದು ತಪ್ಪು ಹೆಜ್ಜೆ ಬೇರೆಯವರಿಗೆ ಅದು ಬೇರೆಯದೇ ಆದಂತಹ ಸಂದೇಶವನ್ನು ಕಳಿಸುತ್ತೆ. ಅದರ ಪರಿಣಾಮ ಮಾತ್ರ ವ್ಯತಿರಿಕ್ತವಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೆಣ್ಣುಮಕ್ಕಳ ಬಗ್ಗೆ ಬಹಳ ಜಾಗರೂಕರಾಗಿರಿ. ಮಂಗಳ ಕಾರ್ಯಗಳನ್ನು ಮಾಡ್ತೀರಾ. ಕುಟುಂಬ ಸದಸ್ಯರ ಜೊತೆಗೆ ಖುಷಿಯಾಗಿ ಇರುವಂತಹ ಸಂದರ್ಭಗಳನ್ನು ನೀವು ಸೃಷ್ಟಿಸ್ಕೊಳ್ಬೇಕು. ಯಾವಾಗಲೂ ಮುಖ ಗಂಟು ಹಾಕ್ಕೊಂಡು ನಿಮ್ಮ ಸ್ವಾರ್ಥವನ್ನೇ ಮಾತ್ರ ನೀವು ನೋಡಿದರೆ ಕುಟುಂಬದ ಸದಸ್ಯರು ಅದನ್ನು ತುಂಬ ಗಂಭೀರವಾಗಿ ತಗೊಳ್ತಾರೆ. ನಿಮ್ಮನ್ನು ತುಂಬ ಅಲಕ್ಷ್ಯ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇದೇ ದೊಡ್ಡದಾಗಿ ಬೆಳಿಬೋದು. ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ಹರಿವಂತೂ ಸಾಕಷ್ಟು ಇದೆ. ಅದನ್ನು ಜತನದಿಂದ ಕಾಪಾಡ್ಕೊಂಡು ಬರಬೇಕಾದಂತಹ ಜವಾಬ್ದಾರಿನೂ ನಿಮ್ಮದೇ. ಆರೋಗ್ಯದ ಕಡೆ ಎಚ್ಚರ ಇರಲಿ. ಓದಲಿಕ್ಕೆ ಹೋಗುವಂತಹ ಮಕ್ಕಳು ವಿದೇಶಕ್ಕೆ ಹೋಗ್ತೀವಿ ಅಂತ ಹೇಳಿದರೆ ಸ್ವಲ್ಪ ಗಮನಿಸಿಕೊಂಡು ಕಳಿಸೋದು ಒಳ್ಳೆಯದು. ಇಲ್ಲ, ಇದೊಂದು ತಿಂಗಳು ಮುಂದುವರೆದು ಮುಂದಿನ ತಿಂಗಳಲ್ಲಿ ಅವ್ರದ್ದು ವ್ಯವಸ್ಥೆಯನ್ನು ಮಾಡಬಹುದಾದಂತಹ ಸಂದರ್ಭಗಳು ಇದ್ದಾವೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ವಿಚಾರದಲ್ಲಿ. ಆಸ್ತಿ ಖರೀದಿ ಈಗ ಬೇಡ. ಮತ್ತು ಜಮೀನು ಈ ತಿಂಗಳು ನಿಮಗೆ ಅಷ್ಟು ಒಲ್ದು ಬರೋದಿಲ್ಲ. ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಹಣಕಾಸು ಲೇವಾದೇವಿ, ಈ ಥರ ಬಡ್ಡಿ ವ್ಯವಹಾರಗಳು, ಇವುಗಳನ್ನೆಲ್ಲ ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಿ. ಯಾಕೆ ಅಂದರೆ ಸೂಕ್ಷ್ಮವಾಗಿ ಈಗಾಗಲೇ ಸಣ್ಣ ಸಣ್ಣ ಬಿರುಕುಗಳು ಕಾಣ್ತಾ ಇದ್ದಾವೆ ನಿಮ್ಮ ವ್ಯವಹಾರಸ್ಥರ ಜೊತೆಗೆ. ಆ ಬಿರುಕುಗಳು ದೊಡ್ಡದಾಗಲಿಕ್ಕೆ ಬಿಡಬೇಡಿ. ಸ್ವಲ್ಪ ಸೂಕ್ಷ್ಮತೆಯಿಂದ ಗಮನಿಸಿ. ಇನ್ನು ನೀವು ಮಾಡ್ತಕ್ಕಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಗೌರವ ಮನ್ನಣೆಗಳು ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ಮನೆ ಕಡೆ ಸ್ವಲ್ಪ ಎಚ್ಚರಿಕೆ ವಹಿಸೋದು, ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸೋದು, ಲೇವಾದೇವಿ ಬಡ್ಡಿ ವ್ಯವಹಾರಗಳ ಕಡೆಗೆ ಗಮನ ಇಡೋದು ತುಂಬ ಮುಖ್ಯ. ಮಾರ್ಚ್ ತಿಂಗಳು ಸಜ್ಜನರ ಜೊತೆಗೆ ಓಡಾಟ, ನಿಮಗೆ ಅವರ ಸಾಂಗತ್ಯ ನಿಮಗೆ ದೊರೆಯುತ್ತೆ. ತುಂಬ ಒಳ್ಳೆಯದಾದಂತಹ ಒಡನಾಟ ಆಗಿರುತ್ತೆ. ಇದರಿಂದ ನಿಮಗೆ ಜೀವನದ ವ್ಯಾಲ್ಯೂಸ್ ಅಥವಾ ಮೌಲ್ಯಗಳು ಅಂತ ಏನು ಹೇಳ್ತಾರೆ ಅದರ ಬಗ್ಗೆ ಹೆಚ್ಚು ಅರಿವು ಮೂಡುತ್ತೆ. ಒಡನಾಟ ತುಂಬ ಚೆನ್ನಾಗಿದ್ದಾಗ ವ್ಯವಹಾರಗಳು ನೀಟಾಗಿರುತ್ತೆ, ಒಳ್ಳೆಯದಾಗಿ ಇರುತ್ತೆ. ದೇವತಾ ಕಾರ್ಯಗಳಿಗೆ ಹೆಚ್ಚು ಹಣ ಖರ್ಚು ಆಗುತ್ತೆ. ಆದರೂ ಸಹ ಒಳ್ಳೆಯ ಖರ್ಚಾದ್ದರಿಂದ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿದ್ದಿಲ್ಲ. ಈ ಕಾರ್ಯಕ್ಕೆ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಿದರೆ ಅಂತ ಹೇಳಿದರೆ ಆ ಖರ್ಚುಗಳು ದುಪ್ಪಟ್ಟಾಗಿ ನಿಮಗೆ ವಾಪಸ್ ಬರುತ್ತೆ. ಧನುಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಅತಿ ಅದ್ಭುತವಾದಂತಹ ತಿಂಗಳು. ನೀವು ಕಷ್ಟಪಟ್ಟಿರ್ತಕ್ಕಂತಹದರ ಫಲಿತಾಂಶ ಈ ತಿಂಗಳಲ್ಲಿ ಅದ್ಭುತವಾಗಿ ಹೊರಗಡೆ ಬರುವಂತಹ ಸಮಯ. ಕುಟುಂಬದಲ್ಲಿ ಸೌಖ್ಯ ಇರುತ್ತೆ. ಕುಟುಂಬ ಬಾಂಧವರು ಅತಿ ಉತ್ತಮವಾಗಿ ನಿಮ್ಮ ಜೊತೆಗೆ ಒಡನಾಡ್ತಾರೆ. ಬಂಧು ಬಾಂಧವರು ನಿಮಗೆ ಸಹಕಾರವನ್ನು ಕೊಡ್ತಾರೆ. ಮಿತ್ರರು ನಿಷ್ಕಲ್ಮಶವಾಗಿ ನಿಮ್ಮನ್ನು ಪ್ರೀತಿಸ್ತಾರೆ ಹಾಗೂ ನಿಮ್ಮ ಕಾರ್ಯಗಳಿಗೆ ಯಶಸ್ಸನ್ನು ಕೊಡಲಿಕ್ಕೆ ಅವರು ಕಾರಣರಾಗ್ತಾರೆ.
ಯಾವುದೋ ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದ್ದೀರಲ್ಲ, ಆ ಯೋಜನೆಯಲ್ಲಿ ಹೆಚ್ಚು ಪ್ರಗತಿ ಕಂಡುಬರುತ್ತೆ. ಪ್ರಗತಿಯನ್ನು ಕುಂಠಿತ ಆಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನೂ ಹೆಚ್ಚಿನ ಮಟ್ಟದ ಹಣ ಹಾಕ್ತೀರಿ ಅಂತ ಆದರೆ ಕ್ಯಾಲ್ಕುಲೇಷನನ್ನು ಕರೆಕ್ಟಾಗಿ ಮಾಡಬೇಕು. ಕಾರ್ಯ ಒತ್ತಡದಿಂದಾಗಿ ಸ್ವಲ್ಪ ಅನಾರೋಗ್ಯ ಕಾಡಬಹುದು ನಿಮಗೆ. ಹಾಗೆ ಕುಟುಂಬ ಸದಸ್ಯರೇ ಅಲ್ಲಿಯೂ ಸಹ ಸ್ವಲ್ಪ ಅನಾರೋಗ್ಯ ಕಾಡ್ಬೋದು. ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಸ್ವಲ್ಪ ಕೈಕಾಲುಗಳ ತೊಂದರೆ ಅಥವಾ ದೈಹಿಕವಾಗಿ ಅವರು ಅನಿರೀಕ್ಷಿತ ತೊಂದರೆಗಳಿಗೆ ಒಳಗಾಗ್ಬೋದು. ಹಣಕಾಸಿನ ವ್ಯವಹಾರವನ್ನು ಹೆಣ್ಣು ಮಕ್ಕಳಿಗೆ ಹೆಚ್ಚು ಕೊಡದೇ ಇರೋದು ಒಳ್ಳೆಯದು. ನೀವೇ ಮಾಡ್ತೀರಿ ಅಂತಾದರೆ ಅದರ ಲೆಕ್ಕವನ್ನು ಸರಿಯಾಗಿ ಇಡೋದು ತುಂಬಾ ಒಳ್ಳೆಯದು. ಮನೆಯಲ್ಲಿರುವ ಹದಿಹರೆಯದವರ ಪ್ರೇಮ ವಿಚಾರಗಳಾಗಬಹುದು, ಮದುವೆ ವಿಚಾರಗಳಾಗಬಹುದು. ಇದರ ಬಗ್ಗೆ ಸ್ವಲ್ಪ ಕಂಟಕಗಳು ಉಂಟಾಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಸ್ವಲ್ಪ ಗಮನವಿಟ್ಟು ನೀವು ಅದನ್ನು ಪರಿಹರಿಸಬಹುದಾದಂತಹ ಸಂದರ್ಭಗಳು ಸಹ ಬರುತ್ತೆ. ಇದರ ಬಗ್ಗೆ ಗಮನ ಇಟ್ಕೊಳ್ಳಿ. ಹಣಕಾಸಿನ ಬಗ್ಗೆ ಎಚ್ಚರ ಇರಲಿ, ಆರೋಗ್ಯದ ಕಡೆಗೂ ಸಹ ಎಚ್ಚರ ಇರಲಿ. ಮನೆಯಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೋ ಇಲ್ಲೋ ಅನ್ನೋ ಮೇಲ್ವಿಚಾರಣೆಯನ್ನು ಖಂಡಿತವಾಗಿಯೂ ನೀವು ಮಾಡಬೇಕಾಗುತ್ತೆ. ಏಪ್ರಿಲ್ ತಿಂಗಳು ಮಾರ್ಚ್ ತಿಂಗಳಿನ ಹ್ಯಾಂಗ್ ಓವರ್ ಆಗಿರುತ್ತದು. ಆದ್ದರಿಂದ ಹೊಸ ವಿಷಯದ ಬಗ್ಗೆ ನೀವು ಕಲಿಬೇಕಾದಂತಹ ಸಂದರ್ಭಗಳು ಬರ್ಬೋದು. ವ್ಯವಹಾರದಲ್ಲಿ ಸ್ವಲ್ಪ ಬಿಗಿಯನ್ನು ಇಟ್ಕೊಳ್ಬೇಕಾಗುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಓಡಾಟವನ್ನು ಮಾಡ್ತೀರಾ ನೀವು. ಇಂತಹ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ಅವಮಾನಗಳು ಎದುರಾಗಬಹುದು. ಅನಾವಶ್ಯಕವಾಗಿ ನಿಮಗೆ ಅಪನಿಂದೆಗಳು ಬರ್ಬೋದು. ನೀವು ಮಾಡ್ತಕ್ಕಂಥ ಕೆಲಸ ಸರಿಯಾಗಿದ್ದರೂ ಸಹ ನೀವೇ ತಪ್ಪು ಮಾಡಿದ್ದೀರಾ ಅನ್ನುವಂತಹ ದೊಡ್ಡದಾದಂತಹ ಗೊಂದಲ ಹಾಗೂ ಒಂದು ಅಪವಾದ ನಿಮ್ಮ ಮೇಲೆ ಖಂಡಿತವಾಗಿಯೂ ಬರುತ್ತೆ. ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಒಳ್ಳೆಯದು. ಉಳಿದಂತೆ ಏಪ್ರಿಲ್ ತಿಂಗಳು ಅಷ್ಟೇನು ಶುಭದಾಯಕ ಅಂತ ಹೇಳೋ ಹಾಗೂ ಇಲ್ಲ, ಅಥವಾ ಅಶುಭ ಅಂತಲೂ ಹೇಳಲಿಕ್ಕಾಗಲ್ಲ. ಮಿಶ್ರ ಫಲದಿಂದ ಕೂಡಿರುತ್ತೆ. ನಿಮ್ಮ ಎಚ್ಚರಿಕೆ, ಬುದ್ಧಿವಂತಿಕೆ, ನೀವು ಮಾತನಾಡ್ತಕ್ಕಂತಹ ಶೈಲಿ, ನೀವು ತೆಗೆದುಕೊಳ್ತಕ್ಕಂತಹ ತಾಳ್ಮೆ ಹಾಗೂ ಮನೆಯ ಸದಸ್ಯರ ಜೊತೆಗೆ ನೀವು ಮುಂದುವರಿಸ್ತಕ್ಕಂತಹ ಒಳ್ಳೆಯ ರೀತಿಯ ಸಂಬಂಧಗಳು, ಬಾಂಧವ್ಯಗಳು, ಇದು ಎಲ್ಲ ಇದ್ದರೆ ಸರಿಯಾಗಿದ್ದರೆ ಈ ತಿಂಗಳು ಅತಿ ಅದ್ಭುತವಾಗಿ ಬರಬಹುದು. ಮೇ ತಿಂಗಳಲ್ಲಿ ನೀವು ಈ ಹಿಂದೆ ಕೈಗೊಂಡಿರ್ತಕ್ಕಂತಹ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳಾಗ್ಬೋದು, ಸ್ವಂತದ ಕಾರ್ಯಗಳಾಗ್ಬೋದು, ಬಂಧು ಜನರಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳಾಗ್ಬೋದು, ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಕ್ಕಂತಹ ಸಂದರ್ಭಗಳು, ನಿಮಗೆ ಸನ್ಮಾನ ಏರ್ಪಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಅಂದರೆ ನಿಮ್ಮ ನಡವಳಿಕೆ ಹಾಗೆ ನೀವು ತಿದ್ದುಕೊಂಡ್ರೆ ಮಾತ್ರ. ಈ ತಿಂಗಳಲ್ಲಿ ನೀವು ಅತ್ಯಂತ ಬೆಲೆ ಬಾಳುವ ದ್ರವ್ಯಗಳನ್ನು ಕೊಂಡ್ಕೊಳ್ತೀರಾ. ಮನೆಗಾಗಿ ಅಥವಾ ಸ್ವಂತಕ್ಕಾಗಿ ಆದರೂ ಆಗ್ಬೋದು. ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಅದರ ಬಗ್ಗೆ ಬಗೆಹರಲಿರುವಂತಹ ಸೂಚನೆಗಳು ನಿಮಗೆ ಕಾಣಿಸುತ್ತೆ. ಭೂಮಿಯನ್ನು ನೀವು ತಗೊಳ್ಬೇಕು ಅಥವಾ ರಿಯಲ್ ಎಸ್ಟೇಟಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಹೋಗೋದು ಒಳ್ಳೆಯದು. ಬಂಧು ಜನರಲ್ಲಿ, ಸ್ನೇಹಿತರಲ್ಲಿ, ಕುಟುಂಬ ಬಂಧುಗಳಲ್ಲಿ, ಕುಟುಂಬ ವರ್ಗದವರಲ್ಲಿ, ಮನೆಯ ಮಂದಿ ಎಲ್ಲ ಸೇರಿಕೊಂಡು ಉಲ್ಲಾಸದಾಯಕವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಂಡು ಅದನ್ನು ಸವಿಯುವಂತಹ ಸಂದರ್ಭ ಈ ತಿಂಗಳಲ್ಲಿ ಬರುತ್ತೆ. ಮಾತು ಮಿತವಾಗಿರಲಿ, ಹಿತವಾಗಿರಲಿ, ಸರಿಯಾಗಿರಲಿ. ಆಗ ಯಾವುದೇ ತೊಂದರೆಗಳು ನಿಮಗೆ ಆಗೋದಿಲ್ಲ. ಈ ತಿಂಗಳಲ್ಲಿ ಏನಾದರೂ ನಿಮಗೆ ಕಷ್ಟ ನಷ್ಟಗಳು ಬರುತ್ತೆ ಅಂತಾದರೆ ಅದು ನಿಮ್ಮ ಮಾತು ಮತ್ತು ವರ್ತನೆಯಿಂದ ಮಾತ್ರ. ಜೂನ್ ತಿಂಗಳಲ್ಲಿ ನೀವು ಈ ಹಿಂದೆ ಉದ್ಯೋಗವನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಆ ಪ್ರಯತ್ನಕ್ಕೆ ಶುಭ ಫಲ ಸಿಗುತ್ತೆ. ಸತ್ಸಂಗ ಲಭಿಸುತ್ತೆ ನಿಮಗೆ ಈ ತಿಂಗಳಲ್ಲಿ. ಅತಿ ಉತ್ತಮವಾದಂತಹ ಸಹವಾಸವನ್ನು ನೀವು ಪಡಿತೀರ. ಇದರಿಂದ ಮಾನಸಿಕವಾಗಿ ನೀವು ಅತಿ ಉತ್ತಮರಾಗಿ ನೆಮ್ಮದಿಯಿಂದ ಇರ್ತೀರಾ. ಅತಿ ಉತ್ತಮವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ನಿಮಗೆ ಸಿಗುತ್ತೆ ಈ ತಿಂಗಳು. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸಂತೋಷ ಕೂಟಗಳನ್ನು ನಡೆಸುವಾಗ ಮತ್ತು ಸಂತೋಷ ಕೂಟಗಳಲ್ಲಿ ನೀವು ಭಾಗವಹಿಸುವಾಗ ಸ್ವಲ್ಪ ಗಮನ ಇರಲಿ. ಸಂತೋಷವಾಗಿ ದುಃಖದಾಯಕವಾಗಿ ಪರಿಣಮಿಸುವಂತಹ ಸಂದರ್ಭಗಳು ಕಂಡುಬರ್ತಾ ಇದೆ. ಕುಟುಂಬ ಸದಸ್ಯರ ಜೊತೆಗೆ ಅನಾವಶ್ಯಕವಾಗಿ ಕೋಪವನ್ನು ತೋರಿಸ್ತೀರಾ, ಖಂಡಿತ ಬೇಡ. ಅಲ್ಲಿ ಅವರ ತಪ್ಪು ಏನೂ ಇರೋದಿಲ್ಲ, ನೀವೇ ತಪ್ಪಾಗಿ ಅದನ್ನು ಗ್ರಹಿಸಿರ್ತೀರಾ. ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಸುಮ್ಮನೆ ಕೋಪ ಮಾಡೋದ್ರಿಂದ ಅನಾಹುತಗಳು ನಡೀಬಹುದಾದಂಥ ಸಂದರ್ಭಗಳು ಕಂಡುಬರುತ್ತೆ. ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಆಗಬಹುದು, ಬಂಧುಗಳ ಅತಿ ಪ್ರೀತಿಯುತವಾದಂತಹ ವಾತಾವರಣ ಆಗಬಹುದು, ಮಿತ್ರರ ಸ್ನೇಹ ಆಗ್ಬೋದು. ಈ ತಿಂಗಳಲ್ಲಿ ಶುಭದಾಯಕವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಚ್ಚರಿಕೆ ವಹಿಸಬೇಕಾದಂತಹ ವಿಚಾರಗಳು 3 ಇದೆ. 1 ಹಣಕಾಸಿನ ವ್ಯವಹಾರ, 2ನೇದು ಆರೋಗ್ಯ, 3ನೇದು ಮನೆಯಲ್ಲಿರುವ ಹದಿಹರಿಯದವರ ವರ್ತನೆಗಳು. ಇವುಗಳ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟರೆ ನಿಮಗೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಏನಾದರೂ ಸಹ ತೊಂದರೆಗಳು ಖಂಡಿತವಾಗಿಯೂ ಆಗುತ್ತೆ ಈ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಉದ್ಯೋಗ ಬದಲಾವಣೆಯಿಂದ ಅತಿ ಉನ್ನತವಾದಂತಹ ಸ್ಥಾನಮಾನಗಳು ನಿಮಗೆ ಲಭಿಸುತ್ತೆ. ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗೇ ಆಗುತ್ತೆ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಸಂಬಳ ಅಥವಾ ಧನ ನಿಮಗೆ ಪ್ರಾಪ್ತಿಯಾಗ್ತಕ್ಕಂತಹ ಸುಯೋಗ ಇದೆ.
ದೇವತಾ ಕಾರ್ಯಗಳನ್ನು ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಮಾಡ್ತೀರಾ. ಇದರಿಂದ ನಿಮಗೆ ಮಾನಸಿಕವಾಗಿ ಶ್ರೇಯಸ್ಸು ದೊರೆಯುತ್ತೆ ಹಾಗೂ ಸಾಮಾಜಿಕವಾಗಿ ಗೌರವ ಮನ್ನಣೆಗಳು ಸಹ ದೊರೆಯುತ್ತೆ. ಬಂಧು ಜನರು ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿರ್ತಾರೆ. ಸ್ನೇಹಿತರು ನಿಮ್ಮನ್ನು ಹಿತವಾಗಿ ನೋಡ್ಕೊಳ್ತಾರೆ. ಕುಟುಂಬ ಸದಸ್ಯರು ಸಹ ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ನಿಮ್ಮನ್ನು ನಡೆಸ್ಕೊಳ್ತಾರೆ. ಇವೆಲ್ಲವೂ ಸಹ ಬರಲಿಕ್ಕೆ ಕಾರಣ ನಿಮ್ಮ ವರ್ತನೆ, ಮೃದುವಾದ ವರ್ತನೆ, ಪ್ರೀತಿಯಿಂದ ಇರ್ತಕ್ಕಂಥದ್ದು, ತಾಳ್ಮೆಯಿಂದ ವ್ಯವಹರಿಸ್ತಕ್ಕಂಥದ್ದು, ಹಿತವಾಗಿ ಮಾತನಾಡೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಬಂಧು ಜನರ ಬಗ್ಗೆ ಎಚ್ಚರನೂ ಇರಬೇಕು. ಪ್ರೀತಿಯಿಂದ ಬರ್ತಾರೆ ಅಂತ ಹೇಳಿದರೆ ಅವರು ಕೆಟ್ಟದ್ದು ಮಾಡಲ್ಲ ಅಂತ ಅರ್ಥ ಅಲ್ಲ. ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭವೂ ಸಹ ಇದೆ. ಹೆಚ್ಚು ದೈಹಿಕ ಶ್ರಮವನ್ನು ಹಾಕ್ತೀರಾ, ಆ ಪರಿಶ್ರಮಕ್ಕೆ ಸರಿಯಾಗಿ ನಿಮಗೆ ಫಲಿತಾಂಶವೂ ಸಹ ದೊರೆಯುತ್ತೆ. ಸಮಸ್ಯೆಗಳನ್ನು ನೀವು ಅತಿ ಅದ್ಭುತವಾಗಿ ಪರಿಹಾರ ಮಾಡ್ತೀರಾ. ಮೊದಲಾದರೆ ನಿಮಗೆ ಸ್ವಲ್ಪ ತೀರ್ಮಾನ ತಗೊಳ್ಳೋದರಲ್ಲಿ ಅಷ್ಟೊಂದು ಸರಿಯಾದಂತಹ ಕ್ಲಾರಿಟಿ ಇರ್ತಾ ಇರಲಿಲ್ಲ, ಗೊಂದಲ ಇರ್ತಾ ಇತ್ತು. ಈ ಸಾರಿ ನೀವು ಅತ್ಯಂತ ನಿಶ್ಚಲವಾಗಿ ನಿರ್ಧಾರಗಳನ್ನು ಪ್ರಕಟಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದ್ತೀರಾ. ಈ ತಿಂಗಳ ಎಚ್ಚರಿಕೆ ಅಂದರೆ ಜಮೀನು ವ್ಯವಹಾರದಲ್ಲಿ ಸಿಕ್ಕಾಕೊಳ್ತೀರಾ ನೀವು. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಸಾಧ್ಯ ಆದರೆ ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಹಣಕಾಸು ಇನ್ನೊಬ್ಬರಿಗೆ ಕೊಡೋಕ್ಕೆ ಹೋಗಬೇಡಿ, ಬೇರೆಯವ್ರ ಹತ್ರ ಪಡ್ಕೊಳ್ಳೋಕ್ಕೂ ಹೋಗಬೇಡಿ. ರಿಯಲ್ ಎಸ್ಟೇಟಿಂದ ಸ್ವಲ್ಪ ಇನ್ನೊಂದೆರಡು ತಿಂಗಳು ನೀವು ದೂರ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಆಗಸ್ಟ್ ತಿಂಗಳು ಧನುಸ್ಸು ರಾಶಿಯವರಿಗೆ ಅದ್ಭುತವಾದಂತಹ ದೈವಾನುಗ್ರಹ ಪಡೆತಕ್ಕಂತಹ ಸಂದರ್ಭ. ವೃತ್ತಿ ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕಾಗಿ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ವಿದೇಶಗಳಿಗೆ ಹಾಗೂ ನಮ್ಮ ದೇಶದಲ್ಲೇ ಅತ್ಯಂತ ಉತ್ತಮವಾದಂಥ ಸ್ಥಳಗಳಿಗೆ ಹೋಗ್ತಕ್ಕಂತಹ ಸಂದರ್ಭಗಳು ಬರಬಹುದು. ಅಂತಹ ಕಡೆಗೆ ನೀವು ಮಾರ್ಗದರ್ಶಕರಾಗಿ ಹೋಗಿ ನಿಮಗೆ ಅತ್ಯಂತ ಮಾನ ಮನ್ನಣೆಗಳು, ಗೌರವಗಳು ದೊರೆಯತಕ್ಕಂಥ ಸಂದರ್ಭಗಳು ಬರಬಹುದು. ಜೊತೆಗೆ ಹಣವೂ ಸಹ ಸಾಕಷ್ಟು ಖರ್ಚಾಗಬಹುದು. ಹಣದ ಹರಿವು ಉತ್ತಮವಾಗಿದೆ, ಆದರೆ ಹಣದ ಖರ್ಚು ಅದಕ್ಕಿಂತ ಹೆಚ್ಚು ಕಾಣಿಸ್ತಾ ಇದೆ. ಧರ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ಮನಸ್ಸನ್ನು ಕೊಡ್ತೀರಾ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಆದರೆ ಸ್ವಲ್ಪ ಎಚ್ಚರ ಇರಬೇಕು. ನೀವು ಒಳ್ಳೆಯದು ಮಾಡಲಿಕ್ಕೆ ಹೋದರೆ ಅದು ಕೆಲವು ಸಂದರ್ಭಗಳಲ್ಲಿ ವ್ಯತಿರಿಕ್ತವಾಗಿ ಹಿಂತಿರುಗಿ ಬರ್ತಕ್ಕಂಥ ಸಂದರ್ಭಗಳು ಕಾಣಿಸ್ತಾ ಇದೆ. ಆದ್ದರಿಂದ ಯಾವುದೇ ಕಾರ್ಯಗಳನ್ನು ಮಾಡ್ತೀರಾ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡುವಂತಹ ವ್ಯವಸ್ಥೆಯಲ್ಲಿ ನೀವು ಭಾಗಿ ಆಗ್ತೀರಾ ಅನ್ನೋದಾದರೆ ಸಚ್ಚಾರಿತ್ರ್ಯದಿಂದ ಇರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು. ಸ್ವಾರ್ಥವನ್ನು ಬಿಟ್ಟು ನಿಷ್ಕಲ್ಮಶವಾಗಿ ಕೆಲಸಗಳನ್ನು ಮಾಡಬೇಕು. ನೀವು ಮಾಡಿರ್ತಕ್ಕಂಥ ಕೆಲಸ ಕನ್ನಡಿಯ ಹಾಗೆ ಬೇರೆಯವರಿಗೆ ತೋರುವಂತೆ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಲೇ ಹೇಳಿದರೆ ಸ್ವಲ್ಪ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಂದರ್ಭಗಳು ಕಂಡುಬರ್ತಾ ಇದೆ. ಹಣಕಾಸು ಕೈಗೂಡಲ್ಲ ಈ ತಿಂಗಳು. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ವ್ಯವಹಾರ ಅಷ್ಟೊಂದು ಯಶಸ್ವಿ ಆಗಲ್ಲ. ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯರು ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿಯಿಂದ ಇರ್ತಕ್ಕಂಥದ್ದು ಕಂಡು ಬರೋದಿಲ್ಲ. ನೀವು ವ್ಯವಹಾರದಲ್ಲಿ ಸರಿಯಾಗಿದ್ದರೆ ಮಾತ್ರ ಮನೆಯಲ್ಲಿಯೂ ಸಹ ಸರಿಯಾದ ಸಮಯವನ್ನು ಮನೆ ಮಂದಿಗೆಲ್ಲ ಕೊಟ್ಕೊಂಡು ಅವರ ಆರೋಗ್ಯದ ಬಗ್ಗೆ ಕಾಳಜಿ, ಅವರ ವ್ಯವಹಾರದ ಬಗ್ಗೆ ನಿಗಾ ಇಡ್ತೀರಿ ಅಂತ ಆದರೆ ಮಾತ್ರ ಮನೆ ಮಂದಿಯಿಂದ ನಿಮಗೆ ಅತಿ ಉತ್ತಮವಾದ ಸಹಕಾರ, ಪ್ರೀತಿ, ವಿಶ್ವಾಸಗಳು ದೊರೆಯುತ್ತೆ. ಸೆಪ್ಟೆಂಬರ್ ತಿಂಗಳು ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಕೌಶಲ್ಯದ ಪ್ರದರ್ಶನವನ್ನು ಮಾಡ್ತಕ್ಕಂತಹ ತಿಂಗಳು. ಯಾವುದೇ ಕೆಲಸ ಮಾಡಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಯನ್ನು ಪ್ರಯೋಗ ಮಾಡಿ ನೀವು ಜಯವನ್ನು ಸಾಧಿಸಲೇಬೇಕು. ಇಲ್ಲ ಅಂತ ಹೇಳಿದರೆ ಇದರಿಂದ ತುಂಬ ತೊಂದರೆಗಳು ಆಗುತ್ತೆ. ಮೇಲ್ನೋಟಕ್ಕೆ ಒಂದು ಥರ ಕಾಣುತ್ತೆ ವ್ಯವಹಾರಗಳು. ಜನರು ಸಹ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಕಾಣ್ತಾರೆ. ಎಲ್ಲರೂ ನಮ್ಮ ಫಾರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ನಿಜವಾಗಿಯೂ ನಿಮ್ಮ ವಿರುದ್ಧವಾಗಿ ಅವರು ಇರ್ತಾರೆ. ನಿಮಗೆ ಗೊತ್ತೇ ಆಗೋಲ್ಲ. ನೀವು ಎಚ್ಚೆತ್ಕೊಳ್ಳುವಷ್ಟೊತ್ತಿಗೆ ಕೆಲಸಗಳೆಲ್ಲ ಮುಗಿದು ನಿಮಗೆ ಅಪನಿಂದೆ ತಲೆ ಸುತ್ತಕೊಂಡಿರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳು ಇದು. ಇದಕ್ಕೋಸ್ಕರವಾಗಿ ನೀವು ಹೆಚ್ಚು ಹೆಚ್ಚು ದೇವತಾ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ದೇವತಾ ಕ್ಷೇತ್ರಗಳಿಗೆ ನೀವು ಹೋಗಬೇಕಾಗುತ್ತೆ. ಯಾರು ಪ್ರೀತಿಯಿಂದ ಇರ್ತಾರೋ, ಪ್ರೀತಿ ಪಾತ್ರರು ಅಂತ ಅನಿಸ್ಕೊಳ್ತಿರ್ತಾರೋ ಅವರೇ ನಿಮ್ಮ ಬಗ್ಗೆ ಸಂಶಯ ಪಡುವಂತಹ ವ್ಯವಸ್ಥೆಗಳು ನಡೆಯುತ್ತೆ. ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಈ ತಿಂಗಳಲ್ಲಿ ಏನೂ ನಡೆಯೋದೇ ಇಲ್ಲ. ಹಣವನ್ನು ನೀರಿನ ಹಾಗೆ ಖರ್ಚು ಮಾಡ್ತೀರಾ. ಹಣ ನೀರಿನ ಹಾಗೆ ಹರಿದು ಬರುತ್ತೆ. ಆದರೂ ಸಹ ಖರ್ಚು ಅಧಿಕ ಆಗಿರೋದ್ರಿಂದ ಅದನ್ನು ತೂಗಿಸೋದ್ರ ಕಡೆಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಇದರಿಂದ ಅತಿಯಾದ ನಷ್ಟಕ್ಕೆ ಒಳಗಾಗೋದನ್ನು ತಪ್ಪಿಸಬಹುದು. ನೀವು ಬಂಧು ಜನಗಳ ಜೊತೆಗೆ ಎಚ್ಚರದಿಂದಿರಿ. ಜೊತೆಯಲ್ಲೇ ಇದ್ಕೊಂಡು ನಂಬಿಕೆ ದ್ರೋಹ ಮಾಡ್ತಕ್ಕಂತಹ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತಾರೆ. ಕೌಟುಂಬಿಕವಾಗಿ ಸುಖವಾಗಿರ್ತೀರ. ಮನೆಯಲ್ಲಿರ್ತಕ್ಕಂತಹ ಜನರು ನಿಮ್ಮನ್ನು ಅತಿ ಪ್ರೀತಿಯಿಂದ ಈ ತಿಂಗಳಲ್ಲಿ ನೋಡ್ಕೊಳ್ತಾರೆ. ನಿಮಗೆ ಅತಿ ಸೌಖ್ಯವಾದಂತಹ ವಾತಾವರಣ, ಸೌಹಾರ್ದವಾದಂತಹ ವಾತಾವರಣ ಮನೆಯಲ್ಲಿ ಇರುತ್ತೆ. ಮನೆಯಲ್ಲಿರ್ತಕ್ಕಂತಹ ವಯಸ್ಕ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಗಂಡು ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಅವರು ಅನಾವಶ್ಯಕವಾದ ಸಂಬಂಧಗಳಲ್ಲಿ ಸಿಕ್ಕಿ ಹಾಕ್ಕೊಂಡು ಒದ್ದಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಇದರ ಬಗ್ಗೆ ನೀವು ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳೇಬೇಕಾಗುತ್ತೆ. ಇದರಿಂದ ಅವ್ರ ಜೀವನ ಬರಡಾಗಬಹುದು ಮುಂದೆ. ಇದರ ಬಗ್ಗೆ ಖಂಡಿತವಾಗಿಯೂ ನೀವು ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾದಂತಹ ತಿಂಗಳಿದು. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಗುರು ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ಎಷ್ಟೋ ದಿನಗಳಿಂದ ನೀವು ಕುಲದೇವರ ಭೇಟಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಸಮಯ ಒದಗೇ ಬಂದಿರೋಲ್ಲ. ಆದರೆ ಈ ತಿಂಗಳಲ್ಲಿ ಇಂತಹ ಸಂದರ್ಭಗಳು ನಿಮಗೆ ಹೆಚ್ಚು ಬರುತ್ತೆ. ಕುಲಬಾಂಧವರ ಜೊತೆಗೆ, ಬಂಧುವರ್ಗದವರ ಜೊತೆಗೆ, ಕುಟುಂಬದವರ ಜೊತೆಗೆ ನೀವು ನಿಮ್ಮ ಕುಲದೇವರ ಹತ್ತಿರ ಹೋಗಿ ಬರ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಹೋಗಿ ಬಂದ ನಂತರ ನಿಮ್ಮ ಸಾಕಷ್ಟು ತೊಂದರೆಗಳು ನಿವಾರಣೆ ಆಗುತ್ತೆ. ಯಾವುದೋ ದೊಡ್ಡ ಮೊತ್ತದ ಒಂದು ಹಣದ ಪ್ರಾಜೆಕ್ಟನ್ನು ತಗೊಳ್ಬೇಕು ಅಂತ ಇದ್ದೀರಲ್ಲ, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆ ಪ್ರಾಜೆಕ್ಟ್ ನಿಮಗೆ ಕೈಗೂಡೋದ್ರ ಬಗ್ಗೆ ಸಂಶಯ ಕಂಡು ಬರ್ತಾ ಇದೆ. ಅಂದರೆ ತೊಂದರೆ ಆಗುತ್ತೆ ನಿಮಗೆ, ಅದರಿಂದ ನಷ್ಟನೇ ಹೆಚ್ಚಾಗುತ್ತೆ. ಜೊತೆಲಿರ್ತಕ್ಕಂತಹ ವ್ಯಕ್ತಿಗಳೇ ಈ ಪ್ರಾಜೆಕ್ಟಿಂದ ನಿಮಗೆ ಲಾಭ ಬರದ ಹಾಗೆ ಮಾಡ್ತಾರೆ. ವಿಶ್ವಾಸದ್ರೋಹ, ನಂಬಿಕೆ ದ್ರೋಹ ಆಗುತ್ತೆ. ಉಳಿದ ಹಾಗೆ ನಿಮಗೆ ಹಣದ ಹರಿವು ತುಂಬ ಉತ್ತಮವಾಗಿ ಇರುತ್ತೆ. ಯಾವಾಗಲೂ ನಿಮಗೆ ಹಣದ ಕಷ್ಟ ಗೊತ್ತೇ ಆಗೋದಿಲ್ಲ. ಆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹ ಯಶಸ್ಸು ಇರುತ್ತೆ. ಹೆಚ್ಚು ಹೆಚ್ಚು ನೀವು ಓಡಾಟವನ್ನು ಮಾಡ್ತೀರಾ. ವಾಹನದಲ್ಲಿ ಸಂಚಾರವನ್ನು ಮಾಡುವಾಗ ಎಚ್ಚರ ಇರಬೇಕು ಈ ತಿಂಗಳು ಮಾತ್ರ. ಹಾಗೆ ನಿಮಗೆ ಹೆಚ್ಚು ಮನ್ನಣೆ, ಮಾನ್ಯತೆ, ಗೌರವಗಳು ದೊರೆಯೋದ್ರಿಂದ ಒಂದು ಸ್ವಲ್ಪ ತಲೆ ತಿರುಗುತ್ತೆ. ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ, ಬಂಧು ಮಿತ್ರರ ಜೊತೆಗೆ ಸಹ ಸ್ವಲ್ಪ ಅಹಂಕಾರ ಪ್ರದರ್ಶನವನ್ನು ಮಾಡ್ತೀರಾ. ಇದರಿಂದ ತುಂಬ ಕೆಟ್ಟ ಪರಿಣಾಮಗಳು ನಿಮ್ಮ ಮೇಲೆ ಆಗುತ್ತೆ. ಎಚ್ಚರ ಇರಲಿ. ನವೆಂಬರ್ ತಿಂಗಳು ನಿಮ್ಮ ಆರ್ಥಿಕತೆ ಸುಧಾರಣೆಯತ್ತ ಹೋಗ್ತಕ್ಕಂತಹ ತಿಂಗಳು. ಇಲ್ಲಿ ನಿಮಗೆ ಹೆಚ್ಚು ಶುಭ ಫಲಗಳೇ ಕಾಣಿಸುತ್ತೆ. ಬಂಧು ಮಿತ್ರರು, ಸ್ನೇಹಿತರು, ಕುಟುಂಬ ವರ್ಗದವರೆಲ್ಲರೂ ಸಹ ನಿಮ್ಮ ಜೊತೆಗೆ ಸೌಖ್ಯದಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಇರ್ತಾರೆ. ಎಲ್ಲ ಕಾರ್ಯಗಳಲ್ಲಿಯೂ ನಿಮಗೆ ಕೈ ಜೋಡಿಸ್ತಾರೆ. ನೀವು ಸಹ ಇತರರಿಗೆ ಸಹಾಯ ವಸ್ತುವನ್ನು ಹೆಚ್ಚು ಹೆಚ್ಚು ಚಾಚ್ತೀರಾ ಈ ತಿಂಗಳು. ಈ ತಿಂಗಳಿನ ಅತಿ ಅದ್ಭುತ ವಿಷಯ ಏನು ಅಂದರೆ, ಸತ್ಸಂಗದಲ್ಲಿ ಹೆಚ್ಚು ಭಾಗಿಯಾಗ್ತೀರಾ. ಹಣದ ಹರಿವು ನೀವು ನಿರೀಕ್ಷೆ ಮಾಡೋದಕ್ಕಿಂತ ಅತಿ ಹೆಚ್ಚು ರೀತಿಯಲ್ಲಿ ನಿಮಗೆ ಆಗಮ ಆಗುತ್ತೆ. ಇದರಿಂದ ಅತಿಯಾದ ಸಂತೋಷಕ್ಕೆ ನೀವು ಒಳಗಾಗ್ತೀರಾ. ದೈಹಿಕ ತೊಂದರೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಬೇಡಿ. ಕೋಪವನ್ನು ಕಂಟ್ರೋಲ್ ಮಾಡಿ, ಸಹನೆಯಿಂದ ಇರಿ. ಮನೆ ಮಂದಿಯ ಜೊತೆಗೆ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿ. ಯಾರ ಮೇಲೂ ಸಹ ದರ್ಪವನ್ನು ತೋರಬೇಡಿ. ಜಮೀನು ಖರೀದಿಯಂತಹ ವಿಚಾರಗಳು ಈ ತಿಂಗಳಲ್ಲಿ ಬೇಡ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಿ. ಮನೆಯಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ ಕೌಶಲ್ಯಪೂರ್ಣವಾದಂತಹ ಕಲಿಕೆಯನ್ನು ಉಂಟು ಮಾಡುವ ಕಡೆಗೆ ಹೆಚ್ಚು ಒತ್ತು ಕೊಡಿ. ಅವರಿಂದ ಮುಂದಿನ ದಿನಗಳಲ್ಲಿ ಅತಿ ಅದ್ಭುತವಾದಂತಹ ಕಾರ್ಯಗಳು ನೆರವೇರೋದಿದೆ. ಮಾತು ಮತ್ತು ವರ್ತನೆಯ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಂಡ್ರಿ ಅಂದರೆ ಅತಿ ಅದ್ಭುತವಾದ ತಿಂಗಳಾಗಿ ಸಾಬೀತಾಗುತ್ತಿದ್ದು. ಡಿಸೆಂಬರ್ ತಿಂಗಳು ಮಾನಸಿಕ ಹಾಗೂ ದೈಹಿಕವಾದಂತಹ ಸಮತೋಲನವನ್ನು ಪಡಿತಕ್ಕಂತಹ ತಿಂಗಳು. ಸ್ನೇಹಿತರ, ಬಂಧುಗಳ ಆಗಮನ ಹೆಚ್ಚೆಚ್ಚು ಆಗುತ್ತೆ. ಜೊತೆಗೆ ತೊಂದರೆನೂ ಸಹ ಹೆಚ್ಚು ಆಗುತ್ತೆ. ಹೆಚ್ಚು ಪ್ರವಾಸಕ್ಕೆ ಹೋಗಬೇಕು ಅನ್ನುವಂತಹ ಮನಸ್ಸಿನ ತುಡಿತ ಇರುತ್ತೆ. ಪ್ರವಾಸಕ್ಕೆ ಹೋಗುವಾಗ ಒಬ್ಬರೇ ಮಾತ್ರ ಖಂಡಿತವಾಗಿಯೂ ಹೋಗಬೇಡಿ. ಸ್ನೇಹಿತರ ಜೊತೆಗೂ ಹೋಗಬೇಡಿ. ಕುಟುಂಬದವರ ಜೊತೆಗೆ ನೀವು ಪ್ರವಾಸವನ್ನು ಕೈಗೊಂಡಿದ್ದೆ ಆದರೆ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡಬಹುದು. ಹೊಸ ಸಂಬಂಧಗಳು ಕುಟುಂಬದಲ್ಲಿ ಕಂಡು ಬರ್ತವೆ. ಇದರಿಂದ ಭವಿಷ್ಯದಲ್ಲಿ ಅತಿ ಉತ್ತಮವಾದಂತಹ ಸಹಕಾರ ಮತ್ತು ಸಹಾಯ ಸಹ ನಿಮಗೆ ಸಿಗುವಂತಹ ಸಂದರ್ಭಗಳು ಏರ್ಪಡುತ್ತೆ. ಕುಟುಂಬದಲ್ಲಿ ಹೆಚ್ಚು ಶುಭ ಫಲಗಳು ಇರ್ತವೆ. ಹಣದ ಹೂಡಿಕೆ ಮತ್ತು ಜಮೀನು ಖರೀದಿಯ ವಿಚಾರದಲ್ಲಿ ಮುಂದಕ್ಕೆ ಹೋಗೋದು ಬೇಡ. ಯಾವುದಾದ್ರೂ ಕಾರ್ಖಾನೆಗಳು ಅಥವಾ ಕಂಪನಿಗಳನ್ನು ಇಡ್ತಾರೆ, ಅಷ್ಟು ವಿದ್ಯಾವಂತರು ಕುಟುಂಬದಲ್ಲಿ ಇದ್ದಾರೆ ಅಂದರೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಿ. ಹೊಸ ಕಂಪನಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂತಹ ಸಂದರ್ಭ ಬಹಳ ಚೆನ್ನಾಗಿದೆ. ಸ್ವಲ್ಪ ಕಾನೂನಾತ್ಮಕವಾದ ಎಲ್ಲ ವಿವರಗಳನ್ನು ಫುಲ್ಫಿಲ್ ಮಾಡಿ ನಂತರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅತಿ ಅದ್ಭುತವಾದಂಥ ಒಂದು ಸಂಸ್ಥೆಯಾಗಿ ಅಥವಾ ಕಂಪನಿಯಾಗಿ ರೂಪುಗೊಳ್ತಕ್ಕಂತಹ ಸಂದರ್ಭಗಳು ಕಂಡುಬರ್ತಾ ಇದೆ. ಹಣದ ಹರಿವು ಅದ್ಭುತವಾಗಿರುತ್ತೆ. ಹಾಗೆ ಖರ್ಚು ಸಹ ಅತಿ ಅದ್ಭುತವಾಗೇ ಇರುತ್ತೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಮಾಡಿ. ಸರಿಯಾಗಿ ಹೂಡಿಕೆ ಮಾಡಿದರೆ ಖರ್ಚಾದರೂ ಪರವಾಗಿಲ್ಲ, ಬರ್ತಕ್ಕಂತಹ ರಿಟರ್ನ್ಸ್ ನಂತರದ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಆದರೆ ನಷ್ಟ ಆಗುವಂತಹ ಸಂದರ್ಭಗಳಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅವರ ಆರೋಗ್ಯ ದಿಢೀರಾಗಿ ಹಿಂದೆ ಮುಂದೆ ಆಗ್ತಕ್ಕಂತಹ ಸಂದರ್ಭಗಳು ಬರಬಹುದು. ಸಾಮಾಜಿಕ ಬಾಂಧವ್ಯವನ್ನು ಹಿತಮಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಹದಿಹರಿಯದ ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದು ಬೇಡ. ಉತ್ತಮ ವಿಚಾರಗಳನ್ನು ಪಡ್ಕೊಂಡ್ರೆ ಪರವಾಗಿಲ್ಲ, ಆದರೆ ಬೇರೆಯದೇ ದಾರಿಯನ್ನು ತುಳಿದ್ರೆ ಕಷ್ಟ ಆಗುತ್ತೆ.
ಯಾಕಂದರೆ ಕೆಟ್ಟದ್ದೇ ಹೆಚ್ಚು ಆಕರ್ಷಣೀಯವಾಗಿ ಇರ್ತಕ್ಕಂಥದ್ದು. ಒಂದ್ಸಲ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ನೀವು ಗಮನಿಸ್ಕೊಳ್ಳೋದು ಒಳ್ಳೆಯದು. ಇದಾಗಿತ್ತು ಧನುಸು ರಾಶಿಯವರ 2026ರ ವರ್ಷಫಲ. ಓವರಾಲ್ ಆಗಿ ನೋಡೋದಾದರೆ 2026 ನಿಮಗೆ ಹೆಚ್ಚಿನ ಒಳ್ಳೆಯ ಫಲಗಳನ್ನೇ, ಶುಭ ಫಲಗಳನ್ನೇ ತರ್ತಾ ಇದೆ. ಒಳ್ಳೆಯದಾಗಲಿ ನಿಮಗೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಕಳಿಸಿ. ನಮಸ್ಕಾರ.